ನಿನ್ನೆ ರಕ್ಷಿತಾ ಪ್ರೇಮ್ ಅವರು ಒಂದು ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ. ಮೊದಲನೇದು ಫೀಲಿಂಗ್ಸ್ ಮತ್ತೆ ಹೂ ಅಂಟಾವ ಅಂತ 2 ಹಾಡ್ ಮೆನ್ಷನ್ ಮಾಡಿದ್ದಾರೆ. ಫೀಲಿಂಗ್ಸ್ ಅನ್ನೋ ಹಾಡಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ರು ಫೀಲಿಂಗ್ಸ್ ಎಗ್ರಿ ವಲ್ಗಾರಿಟಿ ಇದೆ ಒಂದ್ ಲೆವೆಲ್ಗೆ. ಹೂ ಅಂಟಾವ ಅಲ್ಲಿ ಗೌನ್ ಹಾಕಿದ್ರು ಸೀರೆ ಉಟ್ರು ನಿಮ್ ಗಂಡಸ್ರ ಬುದ್ಧಿ ಮಂಕರ ಬುದ್ಧಿ ಹೂ ಅಂತೀಯ ಅಂತ ಕೇಳಿದ್ದಾರೆ. ಬಟ್ ನಿಮ್ ಗಂಡ ಬರ್ದಿರೋ ಹಾಡಲ್ಲಿ ಸೀದಾ ಹೆಣ್ಣಿನ ಗುಪ್ತಾಂಗದ ಬಗ್ಗೆ ರೆಫರೆನ್ಸ್ ಇದೆ. ಎಂಡಿಂಗ್ ಅಲ್ಲಿ ಬಾಟ್ಲು ಉಪ್ಪಿನಕಾಯಿ ಅಂತ 2 ವರ್ಡ್ ಸೇರಿಸ್ಬಿಟ್ಟಿದ್ದಾರೆ. ಮತ್ತೆ ಈ 2 ಹಾಡಲ್ಲಿ ವೇಶ್ಯಾವಾಟಿಕೆಯನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಸೆರೆಕ್ಸರ್ಸು ಅಂತ. ನೆಕ್ಸ್ಟ್ ಕನ್ನಡ ಸಿನಿಮಾನ ಭೋಜ್ಪುರಿಗೆ ಕಂಪೇರ್ ಮಾಡಿದ್ದಾರೆ. ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು ಅಂತ. ನಿಮ್ ಪ್ರೊಡ್ಯೂಸರ್ ಗೊತ್ತಿದೆಯಾ ಇದು? ಅವ್ರು ನೋಡಿದ್ರೆ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಇದ್ದಾರೆ, ನೀವು ನೋಡಿದ್ರೆ ಬಿ ಗ್ರೇಡ್ ಭೋಜ್ಪುರಿಗೆ ಕಂಪೇರ್ ಮಾಡ್ತಾ ಇದೀರಾ. ಭೋಜ್ಪುರಿಯಲ್ಲಿ ರಾಜ್ಕುಮಾರ್, ಶಂಕರ್ ನಾಗ್ ಇವರೆಲ್ಲ ಇರ್ಲಿಲ್ಲ. ಯಾರು ನಿಮಗೆ ಅಧಿಕಾರ ಕೊಟ್ರು? ಅದೇ ನಿಮ್ ಪ್ಲಾನು, ಕನ್ನಡ ಇಂಡಸ್ಟ್ರಿನ ಭೋಜ್ಪುರಿ ಲೆವೆಲ್ ತಗೊಂಡೋಗಿ ಬಿಡೋದು. ನೆಕ್ಸ್ಟ್ ನನಗೆ ಹೇಳಿದ್ದಾರೆ, ಕನ್ನಡ ಅಷ್ಟು ಪ್ರೀತಿ ಇರೋರು ಇಲ್ಲೇ ಬಂದಿರಬೇಕು, ಫಾರಿನರ್ನ ಏನಕ್ಕೆ ಮದುವೆ ಆಗ್ಬೇಕು? ನೀವಾಗಿರೋದು ಅಂತರ್ಜಾತಿ ವಿವಾಹ, ಹಂಗೆ ನಂದು ಅಂತಾರಾಷ್ಟ್ರೀಯ ವಿವಾಹ. ನಿಮ್ ಲಾಜಿಕ್ ಪ್ರಕಾರ ಪ್ರಿಯಾಂಕಾ ಚೋಪ್ರಾ, ರಾಧಿಕಾ ಆಪ್ಟೆ, ಶ್ರೇಯಾ ಸರಣ್, ಪ್ರೀತಿ ಜಿಂಟಾ ಇವರೆಲ್ಲ ಫಾರಿನರ್ನ ಮದುವೆ ಆಗಿದ ತಕ್ಷಣ ದೇಶ ಪ್ರೇಮ, ನಾಡಿನ ಪ್ರೇಮ ಬಿಟ್ಬಿಡ್ಬೇಕು. ನನ್ನ ಒಪಿನಿಯನ್ ಬೇಡ ಅಂದ್ರೆ ಇನ್ಮೇಲೆ NRI ಮನಿಗೆ ಆಸೆ ಪಟ್ಟು ಫಾರಿನ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಂಗಿಲ್ಲ. ನೆಕ್ಸ್ಟ್ ನನಗೆ ಹೇಳಿದ್ದಾರೆ, ಇಂಟರ್ನೆಟ್ ಫೇಮಿಗೋಸ್ಕರ ಮಾಡೋದಂತೆ. ನೀವು ಸಿನಿಮಾ ಮಾಡ್ತಾ ಇರೋದು ದಾನ ಧರ್ಮಕ್ಕ, ನೀವ್ ಮಾಡ್ತಾ ಇರೋದು ಫೇಮಿಗಾಗಿ, ಕಾಸ್ಗಾಗಿ. ನನ್ಗೆ ಏನೋ ಕಾಸು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಫೇಮ್ಗೋಸ್ಕರ ನಿಜ ಮಾತಾಡ್ತಾ ಇದೀನಿ. ನೀವು ಫೇಮ್ಗೋಸ್ಕರ ಹೆಣ್ಣಿನ ಗುಪ್ತಾಂಗನ ಬಳಸ್ಕೊಂಡು ಹಾಡ್ ಬರೀತಾ ಇದೀರಾ, ಕಾಸ್ಗೋಸ್ಕರ, ಮಾರ್ಕೆಟಿಂಗ್ಗೋಸ್ಕರ. ನೀವು ನನ್ನ ಬಗ್ಗೆ ಬೆರಳು ಮಾಡಿ ತೋರಿಸೋದು ಹಾಸ್ಯಾಸ್ಪದ. ನೆಕ್ಸ್ಟ್ ಹೇಳಿದ್ದಾರೆ ಥೂ ಅಂತ ಉಗ್ದಿರೋದ್ರ ಬಗ್ಗೆ. ನಾನು ಒಂದ್ ವರ್ಡ್ ಥೂ ಅಂದ್ಬಿಟ್ಟು ಬಿಟ್ಬಿಟ್ಟಿದೀನಿ. ಕಂಗನ ರನಾವತ್ ಇಂದ ಹಿಡಿದು ಬೀದಿ ಕೊನೆಯಲ್ಲಿರೋ ದಾಸಪ್ಪನ ತನಕ ಚೀಮಾರಿ ಆಗ್ತಾ ಇದ್ದಾರೆ ನಿಮ್ಗೆ. ಅದನ್ನ ನೋಡ್ರಿ ಅಂದ್ರೆ ನನ್ ಮುಂದೆ ಉತ್ತರನ್ ಪೌರುಷ ಪರವಾಗಿಲ್ಲ. 1000 ಜನ ಮಾಡಿರೋದ್ರಲ್ಲಿ ನಂದೊಂದು ವಿಡಿಯೋ, ನಂದೇ ನಿಮ್ಗೆ ಹಿಂಗ್ ಕೆಣಕಿದೆ ಅಂದ್ರೆ ನಾನೇನೋ ಕರೆಕ್ಟ್ ಆಗೇ ಮಾಡಿದೀನಿ. ನೆಕ್ಸ್ಟ್ ನಾನೇನೋ ನನ್ನ ಅಕೌಂಟ್ ಅಲ್ಲಿ ಬಿಕಿನಿ ಹಾಕೊಂಡು ಫೋಟೋ ಹಾಕಿದೀನಂತೆ. ನಾನಿರೋದು ಬೀಚ್ ಹತ್ರ ಬಿಕಿನಿ ಹಾಕಿದೀನಿ, ಫೋಟೋ ಹಾಕಿದೀನಿ. ನೀವು ಸುಂಟರ ಗಾಳಿ ಮತ್ತೆ ಕೊಡೆ ಕೊಬ್ಬರಿ ಮಿಠಾಯಿಲಿ ಬುರ್ಕಾ ಹಾಕೊಂಡು ಆಡ್ ಮಾಡಿದೀರಾ, ಹಂಗಂತ ಏನರ್ಥ ಅದು? ನೆಕ್ಸ್ಟ್ ಇನ್ನೊಂದು ಏನ್ ಕೇಳ್ಬೇಕು ಕೊನೆಯದಾಗಿ ನಾನು ಅಂದ್ರೆ, ಬಿಜೆಪಿ ಮತ್ತೆ ಹಿಂದುತ್ವ ಆರ್ಗನೈಸೇಷನ್ಸ್ ಇನ್ ಸ್ಟೇಟ್ ರೀಸೆಂಟ್ ಆಗಿ ಜಮೀರ್ ಅವರ ಮಗನ ಸಿನಿಮಾ ಪೋಸ್ಟರ್ ನ ಪಾರ್ಲಿಮೆಂಟ್ ಅಲ್ಲಿ ತೋರಿಸಿದ್ರು, ಯಾಕಂದ್ರೆ ತುಂಬಾ ಅಶ್ಲೀಲ ಅಂತ. ಇವಾಗ ಈ ಹಾಡಿನ ಬಗ್ಗೆ ಏನ್ ಮಾಡ್ತೀರಾ, ಆಕ್ಷನ್ ತಗೊಳ್ತೀರಾ? ಇಷ್ಟು ಅಶ್ಲೀಲತೆ ಇದೆ, ಹೆಣ್ಣಿನ ಗುಪ್ತಾಂಗದ ಬಗ್ಗೆ ಸೀದಾ ರೆಫರೆನ್ಸ್ ಇದೆ, ಡಬಲ್ ಮೀನಿಂಗ್ ಇದೆ. ರೇಡಿಯೋಲಿ ಎಲ್ಲರಿಗೂ ಆಕ್ಸೆಸ್ ಸಿಗುತ್ತೆ, ಮಕ್ಕಳಿಗೂ ಆಕ್ಸೆಸ್ ಸಿಗುತ್ತೆ. ಇದ್ರ ಬಗ್ಗೆ ನೀವೇನಾನ ಆಕ್ಷನ್ ತಗೊಳ್ತೀರಾ ಅಥವಾ KVN ಪ್ರೊಡಕ್ಷನ್ಸ್ಗೂ ನಿಮಗೂ ಏನಾದ್ರು ಅವಿನಾಭಾವ ಸಂಬಂಧ ಇದೆಯಾ? ವಿಡಿಯೋ ಶುರು ಮಾಡೋ ಮುಂಚೆನೆ ಹೇಳ್ಬಿಡ್ತೀನಿ, ಈ ವಿಡಿಯೋ ಇಸ್ ನಾಟ್ ಡೈರೆಕ್ಟೆಡ್ ಅಟ್ ಧ್ರುವ ಸರ್ಜಾ ಅಥವಾ ಎನಿಬಡಿ ಫ್ರಮ್ ಸರ್ಜಾ ಫ್ಯಾಮಿಲಿ, ಬಿಕಾಸ್ ಐ ಪರ್ಸನಲಿ ಥಿಂಕ್ ಹಿ ಇಸ್ ಅ ಗ್ರೇಟ್ ಆಕ್ಟರ್. ಈ ವಿಡಿಯೋ ಇಸ್ ಓನ್ಲಿ ಡೈರೆಕ್ಟೆಡ್ ಅಟ್ ಪ್ರೇಮ್. ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಸುಂದರವಾದ ಪದ್ಯ ಓದಕ್ಕೆ ಇಷ್ಟಪಡ್ತೀನಿ. ಮೇಲೆತ್ತಿ ಕೆಳಗಿಳಿಸಿ, ತೂತಿಕ್ತಂಗ್ ಒಳಗಿಳಿಸಿ, ಒಳಗೋಗಿ ಹೊರಗೆ ಬಂದ್ರೆ ಖಾಲಿ. ಮೈ ಮೇಲಂತೂ ಚಲ್ಬೇಡ್ರಪ್ಪ, ಬೇಜಾರಾಯ್ತದೆ. ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟಾಯ್ತದೆ. ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಒರ್ಸ್ಬಿಡಿ. ಸರ್ಸೆ ನಿನ್ನ ಸೆರಗ ಸರ್ಸೆ. ಅಲ್ಲ, ನಾನು ಕನ್ನಡ ಪರ ಹೋರಾಟಗಾರರ ಕೇಳೋದು. ಈ 8 ಪಿಕ್ಚರ್ ಮಾಡಿರೋ ಒಬ್ಬ ಡೈರೆಕ್ಟರ್, ಅದ್ರಲ್ಲಿ ಓಡಿರೋದು 3.5, ಇನ್ ಮಿಕ್ಕಿದೆಲ್ಲ ಬರೀ ಗಿಮಿಕ್ಸ್. ಈ ಡೈರೆಕ್ಟರು ದೇಶಾದ್ಯಂತ ನಮ್ಮ ಕನ್ನಡದ ಸಿನಿಮಾ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ, ಅದರಲ್ಲಿರೋ ಹಾಡಿನ ಬಗ್ಗೆ ದೇಶವೇ ಆಡ್ಕೊಂಡು ನಗೋ ತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಾ ನೀವು? ಹೋರಾಟ ಮಾಡ್ತೀರಾ ಅಥವಾ ಚಿತ್ರರಂಗದವ್ರು ಏನಾದ್ರೂ ಮಾಡ್ಲಿ ಅಂತ ಬಿಟ್ಬಿಡ್ತೀರಾ? ಟಾಕ್ಸಿಕ್ ಸಿನಿಮಾದಲ್ಲಿ ಟ್ರೇಲರ್ ಬಂದಾಗ ಜನ ಎಲ್ಲ ಎಗರಾಡ್ತಾ ಇದ್ರು. ಅದರಲ್ಲಿ 2 ಅಡಲ್ಟ್ಸ್ ಕನ್ಸೆಕ್ಷುವಲ್ ಸೆಕ್ಸ್ ಮಾಡ್ತಾ ಇದ್ರು. ಅಂದ್ರೆ ಏನು? 2 ಅಡಲ್ಟ್ಸ್. ಇಲ್ಲಿ ಒಂದು ಹೆಂಗಸನ್ನ ಆಬ್ಜೆಕ್ಟಿಫೈ ಮಾಡ್ತಾ ಇರೋದು 100 ಜನ. ಎಲ್ಲ ಐಟಮ್ ಸಾಂಗ್ ಅಲ್ಲೂ ಆಗೋದು ಅದೇ, ಆಕ್ಸೆಪ್ಟ್ ಮಾಡೋಣ. ಆದ್ರೆ ನಾನು ತೆಲುಗು, ತಮಿಳು, ಹಿಂದಿ ಎಲ್ಲಾ ಚಿತ್ರರಂಗದ ರೀಸೆಂಟ್ ಐಟಮ್ ಸಾಂಗ್ಸ್ ನ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾವ್ದ್ರಲ್ಲೂ ಇಷ್ಟು ಹೇಸ್ಗೆ ಬರ್ಸುವಂತ ಅಸಹ್ಯಕಾರಿ ಲಿರಿಕ್ಸ್ ಇಲ್ಲ. ನಾನ್ ಕೇಳೋದು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು, ಅಟ್ ದ ಕಾಸ್ಟ್ ಆಫ್ ವಾಟ್? ನಮ್ಮ ಕನ್ನಡತನ, ನಮ್ಮ ಮಾನ ಮರ್ಯಾದೆ, ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಕಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ? ಇವಾಗ ಸಿನಿಮಾ ಮಾರ್ಕೆಟಿಂಗ್ಗೆ, ಗಿಮಿಕ್ಗೆ ಅಂತ ಸ್ಲಮ್ಗಿಂತ ಕಡೆ ಲೆವೆಲ್ಗೆ ಇಳಿದು ಲಿರಿಕ್ಸ್ ಬರ್ದಿದ್ದೀರಾ. ಎಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದೀವಾ ಇಲ್ಲ 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ? 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ ಅಂತ ಯೋಚನೆ ಮಾಡಿದ್ರೆ ಆವಾಗ್ಲೂ ಇಷ್ಟು ಕಚ್ಚಡವಾದ ಲಿರಿಕ್ಸ್ ಇರ್ಲಿಲ್ಲ. ಪ್ರಶ್ನೆ ಬಂದು, ದೇಶದಲ್ಲಿರೋ ಸೆನ್ಸರ್ ಮಂಡಳಿಗೆ ನೀವು ಯಾವ್ದಾನ ಪೊಲಿಟಿಕಲ್ ಎಜೆಂಡಾ ನಿಮಗೆ ಅಲೈನ್ ಆಗಿಲ್ಲ ಅಂದ್ರೆ, ನಿಮ್ಮ ಕರೆಂಟ್ ಗವರ್ಮೆಂಟ್ಗೆ ಅಲೈನ್ ಆಗಿಲ್ಲ ಅಂದ್ರೆ ಅದನ್ನ ಸೆನ್ಸರ್ ಮಾಡ್ಬಿಡ್ತೀರಾ? ಮತ್ತೆ ಆಪ್ ಮತ್ತೆ ಈ ಲೇಡಿ ಹೋರಾಟಗಾರ್ತಿರೆಲ್ಲ ಟಾಕ್ಸಿಕಲ್ ಆಗಿದ್ದ ಕನ್ಸೆಕ್ಷುವಲ್ ಸೆಕ್ಸ್ ರೇಟೆಡ್ ಮೂವಿ, ಅದ್ರ ಬಗ್ಗೆ ನೀವೆಲ್ಲ ಮಾತಾಡಿದವರು ಇಲ್ಲಿ ಇಷ್ಟು ಚೀಪ್ ಆಗಿ ಲಿರಿಕ್ಸ್. ಇದು ಹಾಡು ರೇಡಿಯೋಲ್ ಪ್ಲೇ ಆಗುತ್ತೆ, ಟಿವಿಲ್ ಪ್ಲೇ ಆಗುತ್ತೆ, ಎಲ್ಲ ಕಡೆ ಪ್ಲೇ ಆಗುತ್ತೆ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತದಿಲ್ವಾ? ಮತ್ತೆ ಸೆನ್ಸಾರ್ ಮಂಡಳಿ ಏನ್ ಮಾಡ್ತಾ ಇದೀರಾ? ನಮ್ಮ ದೇಶದಲ್ಲಿ ಸೆನ್ಸಾರ್ ಮಂಡಳಿ ಇದೆಯಾ ಇಲ್ವಾ?